ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ 1 ಕಪ್ ರವೆ ಹಾಕ್ಕೊಳ್ಬೇಕು. ರವೆ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು ಒಂದು ಕಪ್ಪಲ್ಲಿ ಫುಲ್ ಕಪ್ ರವೆ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ನೀವು ರವೆನ ಹಾಕ್ಕೊಳ್ಬೋದು. ಇವಾಗ ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೆಲ್ಲ ಐಟಮ್ಸ್ನ ಒಂದೊಂದೇ ಹಾಕ್ಕೊಳ್ಬೇಕು. ಫಸ್ಟಿಗೆ ಜೀರಿಗೆ ಹಾಕ್ಕೊಳ್ಬೇಕು, ಆಮೇಲೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ನೆಕ್ಸ್ಟಿಗೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಬೇಕು. ಇದು ತುಂಬ ಹೆಲ್ತಿ ರೆಸಿಪಿ, ತುಂಬ ಟೇಸ್ಟೂ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ. ಇದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ನಾನು ಎಷ್ಟು ರವೆ ತೊಗೊಂಡಿದ್ದೀನಿ ಅದರ ಮೇಲೆ ನಾನು ಮೊಸರನ್ನ ಹಾಕ್ಕೊಳ್ತೀನಿ. ಎಷ್ಟು ಅಂದಾಜು ಬೇಕೋ ಅಷ್ಟು. ನೀವು ಅಷ್ಟೇ ಎಷ್ಟು ರವೆ ತಗೊಳ್ತೀರ ಅದರ ಮೇಲೆ ಅಂದಾಜಿಗೆ ಹಾಕ್ಕೊಳ್ಬೋದು. ನೆಕ್ಸ್ಟಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫುಲ್ ತರಕಾರಿ ಎಲ್ಲ ರವೆಗೂ ಹೊಂದ್ಕೊಳ್ಬೇಕು, ತರಕಾರಿ ಎಲ್ಲ. ಇದು ತುಂಬ ಒಳ್ಳೆ ರೆಸಿಪಿ, ಟೇಸ್ಟೂ ಚೆನ್ನಾಗಿರುತ್ತೆ, ಆಮೇಲೆ ಹೆಲ್ದಿ ಕೂಡ ಹೌದು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ನಾವು ದೋಸೆ ಹಿಟ್ಟಿಗೆ ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆಲೆ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ತುಂಬ ನೀರಾದರೆ ಚೆನ್ನಾಗಿ ಬರಲ್ಲ. ನೋಡಿ ಇಷ್ಟು ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಅದನ್ನು ಸ್ವಲ್ಪ ಹೊತ್ತು ನಾವು ನೆನೆಯಲಿಕ್ಕೆ ಬಿಡಬೇಕು ರವೆನ. ನೆಕ್ಸ್ಟಿಗೆ ಒಂದು ಹಂಚನ್ನು ಇಟ್ಕೊಳ್ಬೇಕು, ದೋಸೆ ಹಂಚನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟಿಗೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಅದು ಹಿಟ್ಟನ್ನು ದೋಸೆ ಹಂಚಿಗೆ ಹಾಕ್ಕೊಂಡು ಹುಯ್ಬೇಕು. ಯಾವ ರೀತಿ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾವು ಹಾಕ್ಕೊಂಡ್ರೆ ಆಯಿತು ಹಂಚಿಗೆ. ನೋಡಿ ನಾನು ಇಷ್ಟು ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಆಗಬಾರ್ದು, ತೆಳುವಾಗೆ ನಾವು ಅದನ್ನು ಸವರ್ಕೊಳ್ಬೇಕು ಇಡೀ ತವಕ್ಕೆ. ನೋಡಿ ಯಾವ ರೀತಿ ಸ್ವಲ್ಪ ಆದಮೇಲೆ ಅದರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಯಾವ ರೀತಿ ಬೆಂದಿದೆ ಅಂತ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯಬೇಕು ಮಾತ್ರ. ನಿಧಾನವಾಗಿ ಇಟ್ಕೊಂಡು ಒಲೆನ ಬೇಯಿಸಿ, ಇಲ್ಲಾಂದರೆ ಸೀದೋಗುತ್ತೆ ಬೇಗನೆ. ಅದಕ್ಕೋಸ್ಕರ ಗ್ಯಾಸ್ ನಿಧಾನನೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.